ರಚಿತಾ ರಾಮ್ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್. ಹುಟ್ಟು ಹಬ್ಬದ ದಿನವೇ ರಚಿತಾ ಬಿಗ್ ಸರ್ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ ಅಭಿಮಾನಿಗಳಿಗೆ. ಡಿಂಪಲ್ ಕ್ವೀನ್ ರಚ್ಚು ಮದುವೆಯಾಗೋದು ಫಿಕ್ಸ್. ರಚಿತಾ ರಾಮ್ ಫ್ಯಾನ್ಸ್ಗೆ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಹುಟ್ಟು ಹಬ್ಬದ ದಿನವೇ ರಚಿತಾ ಬಿಗ್ ಸರ್ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ಡಿಂಪಲ್ ಕ್ವೀನ್ ರಚ್ಚು ಮದುವೆಯಾಗೋದು ಫಿಕ್ಸ್. ನಾನು ಶೀಘ್ರದಲ್ಲೇ ಮದುವೆಯಾಗ್ತೀನಿ ಅಂತ ರಚಿತಾ ರಾಮ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಡಿಸೈಡ್ ಮಾಡಿದ್ದಾಯ್ತು, ಆದಷ್ಟು ಬೇಗ ಮದುವೆ ಆಗ್ತೀನಿ. ನಮ್ಮ ಮನೆಯಲ್ಲಿ ಹುಡುಗನನ್ನ ಹುಡುಕ್ತಾ ಇದ್ದಾರೆ, ಹುಡುಗ ಸಿಕ್ಕ ಕೂಡಲೇ ಮದುವೆ ಫಿಕ್ಸ್ ಅಂತ ಹೇಳಿ ರಚಿತಾ ರಾಮ್ ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ದರ್ಶನ್ ಅವರು ವಿಶ್ ಮಾಡ್ತಾ ಇದ್ರು, ಅವರ ವಿಶ್ ಸದಾಕಾಲ ನನ್ನ ಜೊತೆ ಇರುತ್ತೆ ಅಂತ ಹೇಳಿ ರಚಿತಾ ರಾಮ್ ದರ್ಶನ್ ರವರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಸಹಜವಾಗಿಯೇ ಒಂದ್ ಕಡೆ ರಚ್ಚು ಯಾವಾಗ ಮದುವೆ ಆಗ್ತಾರೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು, ಕುತೂಹಲಗಳು ಕೂಡ ಇತ್ತು. ಅದಕ್ಕೆ ಸದ್ಯದಲ್ಲೇ ತೆರೆ ಬೀಳುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನಮ್ಮ ತಂದೆ ತಾಯಿಗೂ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ರು ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ನಿನ್ನ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ರು ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ನಿನ್ನ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ರು ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ನಿನ್ನ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ರು ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್ ನಿನ್ನ ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೀರ್ತಿ, ಇತ್ತೀಚೆಗಷ್ಟೇ ಅನುಶ್ರೀ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಇದೀಗ ರಚಿತಾ ರಾಮ್ ಅವರ ಸರದಿ. ಇಲ್ಲಿಯವರೆಗೂ ಕೂಡ ರಚಿತಾ ರಾಮ್ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಹೇಳಿಕೆ ಕೊಟ್ಟಿರಲಿಲ್ಲ. ಈಗ ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಏನೆಲ್ಲ ಹೇಳಿದ್ರು ಈ ಸಂದರ್ಭದಲ್ಲಿ ಅಂತ ಹೇಳಿ ಅವರು?
ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರ ಬಗ್ಗೆ ಇರಬಹುದು, ಜೊತೆಗೆ ಅಭಿಮಾನಿಗಳಿಗೆ ಒಂದಷ್ಟು ಕುತೂಹಲ ಇತ್ತು. ಅದರಲ್ಲೂ ಸಹ ಸಿನಿಮಾಗಳನ್ನ ಮಾಡಿದ್ರಿ, ಸಕ್ಸಸ್ ಕಂಡ್ರಿ, ಲೇಡಿ ಸೂಪರ್ ಸ್ಟಾರ್ ಅಂತ ಪಟ್ಟ ಕೂಡ, ಆ ಬಿರುದು ಕೂಡ ನಿಮ್ಗೆ ಸಿಕ್ತು. ಆದ್ರೆ ಮುಂದೆ ನಿಮ್ಮ ಫ್ಯೂಚರ್ ಇರ್ಬೋದು, ಮದುವೆ ಅನ್ನುವಂಥದ್ದು ಯಾವಾಗ ಅನ್ನುವಂಥದ್ದು ಪ್ರತಿ ಬಾರಿ ಅವ್ರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಇರ್ತಾ ಇತ್ತು. ಜೊತೆಗೆ ಒಂದಷ್ಟು ಮೀಮ್ಸ್ ಪೋಸ್ಟ್ ಗಳು ಸಹ ಬರ್ತಾ ಇತ್ತು. ಯಾರು ಈ ಗುಡಿಕೆನೆ ಚೆಲುವೆ ವರ ಆಗ್ತಾರೆ ಅನ್ನುವಂಥದ್ದು ಈ ಪ್ರಶ್ನೆಗೆ ಸದ್ಯಕ್ಕೆ ಈಗ ರಚಿತಾರಾಮ್ ಅವರೇ ಒಂದು ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ನಾನು ಮದುವೆ ಆಗ್ತೀನಿ, ಆದ್ರೆ ಈ ವರ್ಷ ಅಲ್ಲ, ಯಾಕಂದ್ರೆ ತುಂಬಾ ಕಡಿಮೆ ಸಮಯ ಇದೆ. ಮನೇಲಿ ಈಗಾಗಲೇ ತಂದೆ ತಾಯಿ ಹುಡುಕ್ತಾ ಇದ್ದಾರೆ. ಪಕ್ಕ ಅರೇಂಜ್ ಮ್ಯಾರೇಜೇ ನಾನು ಆಗುವಂತದ್ದು ಅನ್ನುವಂಥದ್ದನ್ನ ಅವರು ರಿವೀಲ್ ಮಾಡಿದ್ದಾರೆ. ಇನ್ನು ರಮ್ಯಾ ಅವ್ರು ನಾವು ಗಮನಿಸಬಹುದು, 6 ವರ್ಷಗಳ ಹಿಂದೆ ಮದುವೆ ಪ್ರಶ್ನೆ ಬಂದಾಗ ನಮ್ಮ ಅಪ್ಪ ಅಮ್ಮ ಲವ್ ಮ್ಯಾರೇಜ್ ಆದ್ರೂ ಓಕೆ, ಅರೇಂಜ್ ಮ್ಯಾರೇಜ್ ಆದ್ರೂ ಓಕೆ, ಎರಡಕ್ಕೂ ಸೈ ಅಂತ ಹೇಳ್ತಾರೆ. ಆದ್ರೆ ಗೌಡ್ರು ಅನ್ನೋವಂಥದ್ದು ನಾನು ಪ್ರಾಮುಖ್ಯತೆ ಕೊಡುವಂಥದ್ದು ಅನ್ನೋವಂಥದ್ದನ್ನ ಅವರು ಆವಾಗ ಹೇಳಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಅದ್ರ ಬಗ್ಗೆ ಇರಬಹುದು. ಆದ್ರೆ ಅರೇಂಜ್ ಮ್ಯಾರೇಜ್ ಆಗ್ತೀನಿ, ಹುಡುಗ ಯಾವಾಗ ನನ್ನ ಜೀವನಕ್ಕೆ ಎಂಟ್ರಿ ಕೊಡ್ತಾರೆ, ಜೊತೆಗೆ ಆ ಕ್ವಾಲಿಟೀಸ್ ಏನೇನ್ ಇರ್ಬೇಕು, ನನ್ನ ಕನಸಿನ ರಾಜ ಹೇಗಿರ್ಬೇಕು ಅನ್ನುವಂಥದ್ದನ್ನ ಅವರು ಸದ್ಯಕ್ಕೆ ಏನು ಅದ್ರ ಬಗ್ಗೆ ಹೆಚ್ಚಿನದಾಗಿ ಗಮನ ಕೊಟ್ಟಿಲ್ಲ. ದೇವ್ರು ಹೇಗ್ ಕಳಿಸ್ತಾರೆ, ನನ್ನ ತಂದೆ ತಾಯಿ ಏನ್ ಹೇಳ್ತಾರೆ ಅದನ್ನ ನಾನು ಮಾಡ್ಕೊಂಡು ಹೋಗ್ತೀನಿ ಅನ್ನೋದನ್ನ ಅವರು ಹೇಳಿದ್ದಾರೆ. ಇನ್ನು 33ನೇ ವಸಂತಕ್ಕೆ ಕಾಲಿಟ್ಟಿರುವಂತಹ ರಚಿತಾರಾಮ್ ಅವರು ಸದ್ಯಕ್ಕೆ ರಜನಿಕಾಂತ್ ಅವರಿಂದನೂ ಸಹ ಬರ್ತ್ಡೇ ವಿಶಸ್ ಕೂಡ ಪಡೆದುಕೊಂಡಿದ್ದಾರೆ. ಇನ್ನು 3 ಸಿನಿಮಾಗಳು ಕನ್ನಡದಲ್ಲಿ ಅವರು ಅಭಿನಯಿಸ್ತಿರುವಂತದ್ದು, ಲ್ಯಾಂಡ್ ಲಾರ್ಡ್, ಅಯೋಗ್ಯ 2 ಹಾಗೂ ಕಲ್ಟ್ ಸಿನಿಮಾದಲ್ಲಿ ಅವರು ಲುಕ್ ವಿಭಿನ್ನವಾಗಿದೆ. ಅಂದ್ರೆ ಯಾವಾಗ್ಲೂ ಅವರು ಮಾಡುವಂತಹ ಪಾತ್ರಗಳಿಗೆ ಇನ್ನು ಮುಂದೆ ನಾನು ಏನಾದ್ರೂ ವಿಶೇಷವಾಗಿ ಪಾತ್ರಗಳನ್ನ ನಾನು ಆಯ್ಕೆ ಮಾಡ್ಕೋಬೇಕಂತ ಹೇಳಿದ್ರೆ ಕಂಟೆಂಟ್ ಓರಿಯೆಂಟೆಡ್ ಹಿಂದೆನೆ ನಾನು ಹೋಗುವಂತದ್ದು. ಇಷ್ಟು ದಿನ ಏನೋ ಸಿನಿಮಾಗಳನ್ನ ಪಾತ್ರಗಳನ್ನ ಮಾಡದೆ ಸಾಕಷ್ಟು ನನಗೂ ಬೋರ್ ಆಗಿದೆ, ರಿಪೀಟೆಡ್ ಪಾತ್ರಗಳನ್ನ ಮಾಡಿ. ಹೀಗಾಗಿ ನಾನು ಕಂಟೆಂಟ್ ಹಿಂದೆ ಹೋಗ್ತೀನಿ ಅನ್ನುವಂಥದ್ದನ್ನ ಈಗ ರಚಿತಾರಾಮ್ ಅವರು ತಮ್ಮ ಸಿನಿಮಾ ಕರಿಯರ್ ಏನಿದೆ ಅದರಲ್ಲೂ ಸಹ ಕೊಂಚ ಬದಲಾವಣೆಗಳನ್ನ ಅವ್ರು ಮಾಡ್ಕೊಳಕ್ಕೆ ಈಗ ಸಿದ್ಧರಾಗಿರುವಂತದ್ದು. ರಮ್ಯಾ, ರೈಟ್, ನೀವೇ ಹೇಳ್ತಾ ಇದ್ರಿ ಅವರ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕ್ಯಾಸ್ಟ್ ಅಂದರೆ ಅವರ ಕ್ಯಾಸ್ಟ್ ಬಂದರು ಗೌಡಾಸ್. ಸೊ ಆ ಒಂದು ಕ್ಯಾಸ್ಟ್ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಿಲ್ಲ. ಅಪ್ಪ ಅಮ್ಮ ನೋಡ್ತಾ ಇದ್ದಾರೆ. ಅಲ್ಲಿಗೆ ಒಂದಂತೂ ಫಿಕ್ಸ್, ಅವರು ದಾಂಪತ್ಯ ಜೀವನಕ್ಕೆ ಕಾಲಿಡೋದು ಫಿಕ್ಸು. ಅದು ಅಪ್ಪ ಅಮ್ಮ ನೋಡಿದ್ದ ಹುಡುಗ ಅಂತ ಹೇಳ್ತಾ ಇದ್ದಾರೆ. ಕುತೂಹಲ ಹೆಚ್ಚಾಗ್ತಾ ಇದೆ. ಮತ್ತು ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರತಿ ಬಾರಿಯೂ ದರ್ಶನ್ ಅವರು ರಚಿತಾರಾಮ್ಗೆ ಹುಟ್ಟುಹಬ್ಬದ ದಿನ ವಿಶ್ ಮಾಡ್ತಾ ಇದ್ರು. ಬಟ್ ಆದರೆ ಕಾರಣಾಂತರಗಳಿಂದ ಇವತ್ತು ವಿಶ್ ಮಾಡಿಲ್ಲ. ಅದು ಗೊತ್ತಿರುವಂತಹ ವಿಚಾರ, ಯಾಕೆ ಅಂತ ಹೇಳಿ ಈ ಸಂದರ್ಭದಲ್ಲಿ ದರ್ಶನ್ ರವರನ್ನು ಕೂಡ ನೆನಪು ಮಾಡ್ಕೊಂಡಿದ್ದಾರೆ ರಚಿತಾ. ಹೌದು, ಪ್ರತಿ ಬಾರಿ ದರ್ಶನ್ ಅವ್ರ ಬಗ್ಗೆ ಅಪಾರ ಗೌರವ ರಚಿತಾರಾಮ್ ಅವ್ರಿಗಿರುವಂತದ್ದು. ಇಂಡಸ್ಟ್ರಿಗೆ ನಾನು ಬರೋಕೆ ಕಾರಣ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು. ಹೀಗಾಗಿ ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಒಪ್ಪಿದ್ದು ದರ್ಶನ್ ಅವರಿಗೋಸ್ಕರನೇ, ಅವರಿಂದ ಬಂದಂತಹ ಪ್ರಾಜೆಕ್ಟ್ ಅನ್ನೋಂಥದ್ದನ್ನ ಹೇಳಿದ್ರು. ಇದೇ ಸಮಯದಲ್ಲಿ ನೀವೇನಾದ್ರೂ ಮದುವೆ ಆಗ್ತೀರಾ, ಕಂಕಣ ಬಗ್ಗೆ ಯಾವಾಗ ಕೂಡಿ ಬರುತ್ತೆ ಹೇಳಕ್ ಆಗೋದಿಲ್ಲ. ಈ ಸಂದರ್ಭದಲ್ಲಿ ದರ್ಶನ್ ಅವ್ರು ಇಲ್ಲದೆ ಏನಾದ್ರೂ ಮದುವೆ ಆಗ್ತೀರಾ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ಅವರು ನೋಡೋಣ ಯಾವ ರೀತಿ ಸಮಯ ಸಂದರ್ಭ ಕೂಡಿ ಬರುತ್ತೆ, ನನ್ನ ಮದುವೆ ಬಗ್ಗೆ ಈ ವರ್ಷ ಏನು ಅದ್ರ ಬಗ್ಗೆ ಆಗುವಂಥದ್ದು ಮಾತುಕತೆ ನಡೀತಾ ಇದೆ, ಆ ಹಂತದಲ್ಲಿ ಇದೆ. ಹೊರತಾಗಿ ದರ್ಶನ್ ಅವರು ಮುಂದೆ ಇದ್ದು ಮದುವೆ ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಆ ಪಾಸಿಟಿವ್ ವೈಬ್ ಅನ್ನುವಂಥದ್ದನ್ನ ಅವರು ದರ್ಶನ್ ಅವ್ರನ್ನ ಪ್ರತಿ ಬಾರಿ ಸ್ಮರಿಸ್ತಾ ಇರ್ತಾರೆ. ಜೊತೆಗೆ ನನ್ನ ಗುರು ಅನ್ನುವಂಥದ್ದನ್ನ ಅವರು ಪ್ರತಿ ಬಾರಿ ಕೂಡ ಹೇಳ್ಕೊಡ್ತಿರ್ತಾರೆ. ಇನ್ನು ಡೆವಿಲ್ ಸಿನಿಮಾ ಕೂಡ ಇನ್ನೇನು ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಆಗ್ತಿದೆ, ಅದಕ್ಕೂ ಕೂಡ ಅವರು ಶುಭಾಶಯ ಕೋರಿರುವಂತದ್ದು. ಸದ್ಯಕ್ಕೆ ದರ್ಶನ್ ಅವ್ರು ಹೊರಗಡೆ ಇದ್ದಿದ್ರೆ ಪ್ರಚಾರ ಮಾಡೋದೇ ಬೇಕಾಗಿರ್ಲಿಲ್ಲ. ಅವರೇ ಒಂದು ಬ್ರ್ಯಾಂಡ್ ಕನ್ನಡ ಇಂಡಸ್ಟ್ರಿಗೆ. ಹೀಗಾಗಿ ಅವರ ಅಭಿಮಾನಿಗಳು ಹರಿದು ಬರ್ತಿದ್ರು, ಅವರಾಗ್ಲೇ ಪ್ರಚಾರವನ್ನ ಮಾಡ್ತಿದ್ರು. ಆದ್ರೆ ಈ ಬಾರಿ ನಾವೆಲ್ಲ ಸೆಲೆಬ್ರಿಟೀಸ್ ಸೇರಿ ನಾನು ಪರವಾಗಿ ನಿಲ್ತೀನಿ, ಪ್ರಚಾರವನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಹೇಳಿದ್ರು. ಇನ್ನು ದರ್ಶನ್ ಅವರ ಅಭಿಮಾನಿಗಳು ಕಾಮೆಂಟ್ಸ್ ಇರಬಹುದು, ರಮ್ಯಾ ಅವರ ವಿಚಾರವಾಗಿ ರಮ್ಯಾ ಅವರು ಕೂಡ ಈ ಧ್ವನಿ ಎತ್ತಿದ್ರು ನೆಗೆಟಿವ್ ಕಾಮೆಂಟ್ಸ್ ಬಗ್ಗೆ. ಇದ್ರ ಬಗ್ಗೆ ಸಹ ರಚಿತಾರಾಮ್ ಅವರು ರಮ್ಯಾ ಅವ್ರ ಪರ ನಿಂತ್ಕೊಂಡಿರುವಂತದ್ದು. ನನಗೂ ಸಾಕಷ್ಟು ಬಾರಿ ನೆಗೆಟಿವ್ ಕಾಮೆಂಟ್ಸ್ ಬಂದಿದೆ, ಆದ್ರೆ ಯಾವ್ದಕ್ಕೂ ನಾನು ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಜೊತೆಗೆ ಮೀಮ್ಸ್ ಇರಬಹುದು, ಟ್ರಾಲ್ ಮಾಡುವಂತವ್ರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನೀವೇ ಇದರಿಂದ ಅಭಿಯಾನ ಶುರು ಮಾಡ್ಬೇಕು, ನಿಮ್ಮಿಂದಲೇ ಚೇಂಜಸ್ ಆಗ್ಬೇಕು. ಇಲ್ಲಿ ಕೂತ್ಕೊಂಡು ನಾವು ಹೇಳಿದ ತಕ್ಷಣ ಯಾರು ಏನೋ ಕೇಳೋದಿಲ್ಲ, ಅಲ್ಲಿ ಅವರಲ್ಲಿ ಪರಿವರ್ತನೆ ಆಗ್ಬೇಕು ಅನ್ನುವಂಥದ್ದನ್ನ ಒಂದು ಮನವರಿಕೆಯನ್ನ ಇಲ್ಲಿ ಹೇಳುವಂತಹ ಪ್ರಯತ್ನ ರಚಿತಾರಾಮ್ ಅವರು ತಮ್ಮ ಹುಟ್ಟುಹಬ್ಬದ ದಿನದಂದು ಮಾಡಿರುವಂತದ್ದು. ರಮ್ಯಾ, ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಕೀರ್ತಿ, ಪ್ರತಿ ವರ್ಷ ಅವ್ರು ನನಗೆ ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್
ಫಾರ್ ಎವರ್ ನನ್ನ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್ ಇದ್ದೇ ಇರುತ್ತೆ ನಿನ್ನ ಮೇಲೆ ನಿನಗೆ ಅಂತ. ಸೊ ಯಾ, ಖಂಡಿತವಾಗ್ಲೂ ಮದುವೆ ಆಗ್ತೀನಿ, ಆ ಯೋಚನೆ ಬಂದಿದೆ. ನಮ್ಮ ತಂದೆ ತಾಯಿಗೂ ಕೂಡ ಹೇಳಿದ್ದೀನಿ. ಹುಡುಗನ ಏನೆಲ್ಲ ಕ್ವಾಲಿಟೀಸ್ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲ, ರಚಿತಾರಾಮ್ ಅವರ ಹುಡುಗನಿಗೆ ಏನೆಲ್ಲ ನಾನು ಭಗವಂತಂಗೆ ಬಿಟ್ಟಿದ್ದೀನಿ. ಅವನು ಯಾರನ್ನ ಕರ್ಕೊಂಡು ಬಂದು ಇವ್ ನನ್ನ ಮದುವೆ ಆಗು ಅಂತ ನನಗೆ ಹೇಳ್ತಾನೋ ಅದೊಂದು ಹಿಂಟ್ ಅಂತ ನಮಗೆ ಆ ಸೈನ್ ಇರುತ್ತಲ್ಲ. ಸೊ ಯಾ, ಅದು ದೇವ್ರಿಗೆ ಬಿಟ್ಟಿರುತ್ತೆ. ದೇವ್ ಯಾರನ್ನ ಕಳಿಸ್ತಾನೋ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ತೀನಿ. ದರ್ಶನ್ ಸರ್ ಪ್ರತಿ ವರ್ಷ ಅವ್ರು ನಂಗೆ ವಿಶ್ ಮಾಡ್ತಿದ್ರು. ಆ್ಯಂಡ್ ಹಿ ಆಲ್ವೇಸ್ ಈಸ್